ನಮಸ್ಕಾರ. ಶ್ರೀನಿವಾಸ ಮೂರ್ತಿ, ಯೋಗ ಭಾರತಿ, ಹಿಮಾಚಲ್. ಕಳೆದ 52 ವರ್ಷಗಳಿಂದ ಪ್ರಚಾರಕ್ಕಾಗಿ ಉತ್ತರ ಭಾರತದಲ್ಲೇ ಹೆಚ್ಚಿದ್ದರಿಂದ ನನ್ನ ಕನ್ನಡದಲ್ಲಿ ಸ್ವಲ್ಪ ಬೇರೆ ರುಚಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇರಲಿ, ಆದರೆ ನನ್ನ ಕನ್ನಡನ ನೀವು ಒಪ್ಕೋತೀರಾ ಅಂತ ವಿಶ್ವಾಸ ಇದೆ. ಯೋಗ ಭಾರತಿ ಅನ್ನುವಂಥ ಕಲ್ಪನೆ ನಾನು ಪೂರಾ ಭಾರತದ ಭ್ರಮಣ ಮಾಡಿದಾಗ ಬಂದಿದ್ದು. ಯಾಕಂದರೆ ಮಧುಮೇಹ ನಿವಾರಣೆ ಮಾಡೋದಕ್ಕೋಸ್ಕರ ಪ್ರವಾಸ ಮಾಡ್ತಾ ಇದ್ದಾಗ, ಆಗ ಬೇರೆ ಬೇರೆ ಯೂನಿವರ್ಸಿಟಿಲಿ ಓಡಾಡ್ತಿದ್ದಾಗ ನಮ್ಮದೇ ಆದಂಥ ಸಂಘದ್ದೇ ಆದಂಥ ಯೋಗ ಕೇಂದ್ರ ಬೇಕು ಅಂತ ಅನಿಸಿ ಅಧಿಕಾರಿಗಳ ಜೊತೆ ಮಾತಾಡಿದಾಗ ಅವರು ಅನುಮತಿ ಕೊಟ್ಟರು. ಅದಕ್ಕೆ ತಕ್ಕ ಹಾಗೆ ನಾನು ಹಿಮಾಚಲದಲ್ಲಿ ಇದನ್ನು ಮಾಡಿದೆ. ಯಾಕಂದರೆ ಹಿಮಾಚಲ್ ಪ್ರಾಂತ ಪ್ರಚಾರಕ್ಕಾಗಿದ್ದೆ. ನನಗೆ ಅನುಕೂಲ ವಾತಾವರಣ ವ್ಯವಸ್ಥೆ ಇಲ್ಲಿ ಆಗುತ್ತೆ ಅಂತ ವಿಶ್ವಾಸ. ಅದೇ ಕಾರಣದಿಂದ ಇಲ್ಲಿ ಬಂದು ಶುರು ಮಾಡಿದೆ. ಯೋಗ ಭಾರತಿ ಶಬ್ದ ಕೇಳಿದಾಗಲೇ ಅನಿಸುತ್ತೆ ಇದು ಸಂಘದ್ದು ಅಂತ. ಹೌದು, ಯೋಗ ಅಂದಾಗಲೇ ತಿಳ್ಕೊಬೇಕಾಗಿರೋದು, ನನಗೆ ತಿಳಿದಿರೋದು ಹೇಳ್ತಾ ಇದ್ದೀನಿ, ಶರೀರ, ಬುದ್ಧಿ, ಮನಸ್ಸು ಇದರ ಸಂಗಮ ಮಾಡೋದೇ ತುಂಬ ದೊಡ್ಡ ಕೆಲಸ. ಅದರಿಂದಲೇ ಆತ್ಮವಿಕಾಸ ಆಗೋದು. ಬಾಕಿ ದೊಡ್ಡ ದೊಡ್ಡ ಶಬ್ದಗಳಿವೆ, ಆತ್ಮನ ಪರಮಾತ್ಮ ಜೊತೆಗೆ ಜೋಡಿಸ್ಕೊಳ್ಳೋದು ಅಂತ. ಸದ್ಯಕ್ಕೆ ಸಾರ್ಥಕ ಜೀವನ ಮಾಡಬೇಕು. 120 ವರ್ಷ ಭಗವಂತ ಕೊಟ್ಟಿದ್ದಾನೆ, ಅದನ್ನು ಸದುಪಯೋಗ ಮಾಡಬೇಕು. ಅದಕ್ಕೆ ಅಷ್ಟಾಂಗ ಯೋಗ ಏನು ಅಂತ ತಿಳ್ಕೋಬೇಕು, ಅದರ ತಕ್ಕ ಹಾಗೆ ಬದುಕಬೇಕು. ಆಗ ಪ್ರತಿ ಕ್ಷಣವೂ ಸಾರ್ಥಕ ಮಾಡಿಕೊಳ್ಳೋಕ್ಕೆ ನಮಗೆ ಸಾಮರ್ಥ್ಯ ಸಿಗುತ್ತೆ. ಆಗಲೇ ನಾವು ಇವೆಲ್ಲ ಶಬ್ದಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗೋದು. ಪರಿಸರ ಶಬ್ದ ತುಂಬ ಸತಿ ಉಲ್ಲೇಖ ಆಗುತ್ತೆ. ಅದರಲ್ಲಿ ಪಂಚತತ್ವಗಳೇ ಮುಖ್ಯ. ಜಲ, ಪೃಥ್ವಿ, ಆಕಾಶ, ವಾಯು, ಅಗ್ನಿ. ಈ ಪರಿಸರನೇ ನಮ್ಮನ್ನು ಸಂರಕ್ಷಣೆ ಮಾಡ್ತಿರೋದು. ಅದಕ್ಕೆ ಇವೆಲ್ಲರ ಸಂರಕ್ಷಣೆಯ ಲಾಭ ಪಡಿಬೇಕು. ಈ ವ್ಯವಸ್ಥೆಯನ್ನು ಕೆಡಿಸಬಾರ್ದು ಅನ್ನೋದೇ ಯೋಗ. ಅದಕ್ಕೆ ಬೇರೆ ಬೇರೆ ಪದ್ಧತಿಗಳು. ಸಾಮಾನ್ಯತಃ ಕೆಲವು ಆಸನಗಳು ಮಾಡಿ, ಪ್ರಾಣಾಯಾಮ ಮಾಡಿ ನಾನು ಯೋಗ ಮಾಡಿದೆ ಅಂತ ಹೇಳ್ತಾರೆ. ಯೋಗ ಶಬ್ದನೇ ಸರಿಯಲ್ಲ, ಯೋಗ ಅಂತ ಇರಬೇಕು, ಅಂದರೆ ಜೋಡಿಸುವಂಥದ್ದು. ಇರಲಿ, ತುಂಬ ಕರ್ನಾಟಕದವ್ರಿಗಂತೂ ಯೋಗದ ಬಗ್ಗೆ ನಾನು ವಿಶೇಷ ಹೇಳಬೇಕಾಗಿಲ್ಲ. ಯಾಕೆಂದರೆ ಪೂರಾ ದೇಶದಲ್ಲಿ ಸಂಘದ ಸರ್ಕಲಲ್ಲಿ ಯೋಗ ಅಂದರೆ ಕರ್ನಾಟಕ. ಅಜಿತ್ ಕುಮಾರರು ತುಂಬ ಸಾಧನೆ ಮಾಡಿ ತೋರಿಸಿದ್ದಾರೆ. ನನಗಂತೂ ಆದರ್ಶ. ಅವರೇ ನನಗೆ ಒಳ ಮನಸ್ಸಿಗೆ ಧೈರ್ಯ ಕೊಡ್ತಾ ಇರೋದು. ಇರಲಿ, ಅದಕ್ಕೆ ಪರಿಸರದ ದೃಷ್ಟಿಯಿಂದ ಯೋಚನೆ ಮಾಡೋದಾದರೆ ಹಿಮಾಚಲ ಆ ದೃಷ್ಟಿಯಿಂದ ಸರ್ವಶ್ರೇಷ್ಠ. ಯಾಕೆಂದರೆ ಇಲ್ಲಿ ಮಲೆನಾಡೂ ಇದೆ, ನದಿ, ಪರ್ವತಗಳು, ಹಸಿರು, ಗಿಡಮೂಲಿಕೆಗಳು, ಮತ್ತು ಬೆಟ್ಟದಲ್ಲಿ ಓಡಾಡುವಂಥ ಹಸುಗಳು, ಅದರಿಂದ ಪಂಚಗವ್ಯ ಇವೆಲ್ಲ. ಅಂದರೆ ಭಾರತೀಯ ಚಿಕಿತ್ಸಾ ಪದ್ಧತಿಯಲ್ಲಿ ಏನೇನಿದೆಯೋ, ಭಾರತೀಯ ಜೀವನ ಶೈಲಿ ಬದುಕಬೇಕು ಅದೇನೇನಿದೆಯೋ ಅದನ್ನೆಲ್ಲ ಒಳಗೊಳಿಸಿ ನಾವೇನೇನು ಮಾಡ್ಬೋದು ಅಂತ ಪ್ರಯೋಗ ಮಾಡ್ತಾಯಿದ್ವಿ. ಭಗವಂತನ ಕೃಪೆಯಿಂದ ಈವರೆಗೂ ನಮಗೆ ತುಂಬ ಯಶಸ್ಸು ಸಿಕ್ಕಿದೆ. ಯಾಕೆಂದರೆ ಇಲ್ಲಿ ಯೂನಿವರ್ಸಿಟಿ ಸಹಯೋಗ ಇರೋದರಿಂದ ಯೋಗದ ಒಳ್ಳೆಯ ಶಿಕ್ಷಕರು ನಮಗೆ ಉಪಲಬ್ಧರಾಗ್ತಿದ್ದಾರೆ. ಮತ್ತು ಆಯುರ್ವೇದಿಕ್ ಡಾಕ್ಟ್ರು ಕೂಡ ಉಪಲಬ್ಧರಾಗ್ತಿದ್ದಾರೆ. ಮತ್ತು ಗಿಡಮೂಲಿಕೆಗಳು ಇಲ್ಲಿ ಹಿಮಾಚಲದಲ್ಲಿ ತುಂಬ ನಮ್ಗೆ ಗೊತ್ತಿದೆ. ಹನುಮಂತ ಕರ್ನಾಟಕದವನೇ. ಆಗ ಏನು ಲಕ್ಷ್ಮಣನ ಪ್ರಾಣ ಉಳಿಸ್ಬೇಕಾಯ್ತು, ಸಂಜೀವಿನಿ ಪರ್ವತ ತಂದಾಗ ಲಕ್ಷ್ಮಣನ ಪ್ರಾಣ ಉಳಿತು ಅಂತ ಹೇಳ್ತಾರೆ, ಪ್ರಜ್ಞೆಯಿಂದ ಎತ್ತರು ಅಂತ. ಆ ಸಂಜೀವಿನಿ ಪರ್ವತದ ನೆಲೆ ಹಿಮಾಚಲ್ವೇ. ಇಲ್ಲಿ ನಮ್ಮ ಸೋಲನ್ ಹತ್ತಿರ ಆ ಕೆಲವು ಭಾಗಗಳು ಬಿದ್ದಿದೆ ಅಂತ ವಿಶ್ವಾಸ. ಅದಕ್ಕೆ ಗಿಡಮೂಲಿಕೆಗಳೇನು ಕೊರತೆ ಇಲ್ಲ. ಇಲ್ಲಿನ ಹಸು ಸಾಕಿದ್ದೀವಿ, ಪಂಚಗವ್ಯದಿಂದ ಔಷಧಿಗಳ ವ್ಯವಸ್ಥೆ ಇದೆ. ಈ ಕಾರಣದಿಂದ
ಈ ಎಲ್ಲವನ್ನು ಒಳಗೊಂಡಂತೆ 7 ದಿವಸದ ಒಂದು ವಿಶೇಷ ಯೋಗ ಪ್ರವೀಣ್ ವರ್ಗ ಅಂತ ಮಾಡ್ತಾಯಿದ್ವಿ. ಇದುವರೆಗೂ 15 ರಾಜ್ಯಗಳಿಂದ 450 ಜನ 7 ದಿವಸದ ಪ್ರಶಿಕ್ಷಣ ತಗೊಂಡು ಹೋಗಿದ್ದಾರೆ. ಈಗ ವಿಷಯ ವಿಸ್ತಾರವಾಗಿದೆ. ಯಾಕೆಂದರೆ ಇಷ್ಟು ದೊಡ್ಡ ವಿಷಯನ 10-15 ನಿಮಿಷದಲ್ಲಿ ಹೇಳುವಂಥ ಯೋಗ್ಯತೆ ನನಗಿಲ್ಲ. ತಿಳ್ಕೊಳ್ಳೋವಂಥ ಯೋಗ್ಯತೆ ನಿಮಗಿದ್ದಿರಬೇಕು. ಆದರೆ ಹೇಳೋಷ್ಟು 10-15 ನಿಮಿಷದಲ್ಲಿ ಹೇಳೋಷ್ಟು ಯೋಗ್ಯತೆ ಇನ್ನೂ ಭಗವಂತ ಕೊಟ್ಟಿಲ್ಲ. ಆದರೆ ಮುಂದೇನೂ ಪ್ರಶ್ನೋತ್ತರ ಮಾಡ್ತಾ ನೀವು ಕೇಳ್ಬೋದು ಅಂತ ನನ್ನ ವಿಶ್ವಾಸ. ಈವರೆಗಿನ ಗಳಿಕೆ ಸುಮಾರು 1500 ವಿಡಿಯೋಗಳಿವೆ. ಯೋಗ ಭಾರತಿ ಹಿಮಾಚಲ ಅಂತ ಯೂಟ್ಯೂಬ್ನಲ್ಲಿ ಹೋಗಿ ನೋಡಿದ್ರೆ ಒಂದು 500ಕ್ಕಿಂತ ಹೆಚ್ಚು ವಿಡಿಯೋಗಳಿವೆ. ಶ್ರೀನಿವಾಸ್ ಯೋಗ ಭಾರತಿ ಅಂತ ನೋಡಿದಾಗ ಅದರದ್ದು ಕೂಡ 1000 ವಿಡಿಯೋಗಳಿವೆ. ಕರ್ನಾಟಕದವನಾಗಿ ಕನ್ನಡದಲ್ಲಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಸಹಯೋಗ ಸಿಕ್ಕಿದ್ರೆ ಅದನ್ನು ಮಾಡಬಹುದು. ನನ್ನ ಮೊಬೈಲ್ ನಂಬರು ನೀವು ಬಾಲಕೃಷ್ಣಜಿಯವರ ಹತ್ರ ಕೇಳಬಹುದು. ಅವ್ರು ಕೊಟ್ಟಾಗ ನೀವು ವ್ಯಕ್ತಿಗತವಾಗಿ ನನಗೆ ಆರೋಗ್ಯ ದೃಷ್ಟಿಯಿಂದ ಪ್ರಶ್ನೆ ಕೇಳಬೇಕು ಅನ್ನೋದೇ ನನ್ನ ಅಪೇಕ್ಷೆ. ಹೀಗಾಗಿ ಒಟ್ಟಾರೆ ಕೆಲವೇ ಶಬ್ದದಲ್ಲಿ ಹೇಳಬೇಕು ಅಂದರೆ ಭಾರತೀಯ ಜೀವನ ಶೈಲಿ ಇದನ್ನು ಪುನಃ ಸ್ಥಾಪನೆ ಮಾಡಬೇಕು. ಯಾಕೆಂದರೆ ನಮಗೆ ಪಂಚತತ್ವ ಗೊತ್ತಿಲ್ಲ, ಪಂಚಕೋಶ ಗೊತ್ತಿಲ್ಲ. ಅಲೋಪತಿ ಏನಿದೆಯೋ ಅದಕ್ಕೆ ಪೂರ ಶರೀರಶಾಸ್ತ್ರನೇ ಗೊತ್ತಿಲ್ವಂತೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳ್ತಾ ಇರೋದು. ಆದರೆ ಯೋಗದ ಭಾಷೆಯಲ್ಲಿ ಪಂಚತತ್ವ ಪಂಚಕೋಶದಲ್ಲಿ ಮುಖ್ಯವಾಗಿ ಶರೀರಶಾಸ್ತ್ರ ಏನಿದೆಯೋ ಅದನ್ನು ಅನ್ನಮಯ ಕೋಶ ಅಂತ ಹೇಳಿದ್ದಾರೆ. ಇದರ ನಂತರ ಪ್ರಾಣಮಯ ಕೋಶ. ನಮ್ಮ ಪ್ರತಿಯೊಂದು ಉಸಿರಿನ ಬಗ್ಗೆ ಗಮನ ಕೊಡಬೇಕು. ಗಮನ ಕೊಟ್ಟಾಗ ನಮ್ಮ ಒಳಗಿನ ಶಕ್ತಿ ಬೆಳೆಯುತ್ತೆ. ಅದಕ್ಕೋಸ್ಕರ ಉಸಿರಿನ ಬಗ್ಗೆ ಗಮನ ಕೊಡೋದು ತುಂಬ ಮಹತ್ವ. ಅದನ್ನು ಪ್ರಾಣಮಯ ಕೋಶ ಅಂತ ಹೇಳಿದ್ದಾರೆ. ನಮ್ಮ ಮನಸ್ಸಿನಲ್ಲಿ ಏನು ನಿರ್ಣಯ ಮಾಡ್ತೀವೋ ಅದನ್ನೇ ನಾವು ಮಾಡಿ ಮುಗಿಸೋದು. ಅದಕ್ಕೆ ಮನಸ್ಸನ್ನು ಚೆನ್ನಾಗಿ ತಿದ್ದಿ ತೀಡಿ ವ್ಯಕ್ತಿತ್ವ ವಿಕಾಸಕ್ಕೆ ತೊಡಗಿಸ್ಕೊಳ್ಳುವಂಥದ್ದು ಮನೋಮಯ ಕೋಶ. ಹಾಗೆ ನಮ್ಮ ಬುದ್ಧಿಯ ಸದುಪಯೋಗ ಮಾಡೋದು ಅದು ವಿಜ್ಞಾನಮಯ ಕೋಶ. ನಮ್ಮ ಆತ್ಮನ ಪರಮಾತ್ಮಕ್ಕೆ ಜೋಡಿಸ್ಕೊಳ್ಳೋದು ಆನಂದಮಯ ಕೋಶ ಅಂತ ಹೇಳ್ತಾರೆ. ಅದಕ್ಕೆ ಇವೆಲ್ಲ ವಿಷಯಗಳನ್ನು ನೀವು ಬೇರೆ ಬೇರೆ ಮುಖದಿಂದ ಕೇಳಿರಬಹುದು, ಮುಂದೆನೂ ಕೇಳ್ತಾ ಇರಬಹುದು. ಅದಕ್ಕೆ ನಿಮ್ಮೆಲ್ಲರಿಗೂ ನಿಮಂತ್ರಣ. ನಿಮ್ಮ ಮನೆಯ ಸುತ್ತಮುತ್ತ ಕೆಲವರು ಆರೋಗ್ಯದ ಚಿಂತನೆ ಮಾಡುವಂಥ ವ್ಯವಸ್ಥೆ ಮಾಡಿಕೊಳ್ಳಿ. ನನಗೆ ಇಲ್ಲಿ ಬಂದ ಮೇಲೆ ತುಂಬ ವಿಷಯಗಳು ಗೊತ್ತಾಗ್ತಾ ಇದೆ. ಅದೇ ವಿಷಯಗಳು ಕರ್ನಾಟಕದಲ್ಲೂ ಕೂಡ ವ್ಯಾಪಕವಾಗಲಿ. ಪ್ರತಿಯೊಂದು ಸಂಘದ ಶಾಖೆ ಎಲ್ಲಿದೆಯೋ ಅಥವಾ ವಿವಿಧ ಕ್ಷೇತ್ರದವರಿದ್ದಾರೋ ಅದನ್ನೆಲ್ಲ ಸೇರಿ ಮಾಡಿದಾಗ ನಮ್ಮ ಮುನ್ನೊಂದು ಅಕ್ಷರಕ್ಕೂ ಕೂಡ ಮಹತ್ವ ಸಿಗುತ್ತೆ. ನನ್ನ ಕಂಠ ನಿಮ್ಮೆಲ್ಲರದಷ್ಟು ಚೆನ್ನಾಗಿಲ್ಲ, ನನಗೆ ಗೊತ್ತಿದೆ. ನಾ ಹಾಡಬೇಕೆ ಅಂತ ಕೇಳಿದರೆ ನಾ ಓಡಬೇಕೆ ಅಂತ ಹೇಳ್ತಾರೆ ಜನ. ಆದರೂ ತಾಳ್ಮೆಯಿಂದ ನನ್ನ ಮಾತು ಕೇಳಿದ್ದೀರಾ. ಮುಂದೆ ಇನ್ನಷ್ಟು ವಿಸ್ತಾರವಾಗಿ ನಾನು ಒಂದೊಂದು ವಿಷಯ ತಗೊಂಡಿದ್ದೀನಿ. ಆಗ ನೀವು ಪ್ರಶ್ನೋತ್ತರ ಕೇಳಬಹುದು ಅಂತ ನನ್ನ ಅಪೇಕ್ಷೆ. ನನಗನ್ಕೊಂಡಿದ್ದೀನಿ ಪ್ರಸ್ತಾವನದಲ್ಲಿ ನಾನು ಏನು ಹೇಳ್ಬೋದು ಹೇಳಿದ್ದೀನಿ ಅಂತ ನನ್ನ ವಿಶ್ವಾಸ. ಧನ್ಯವಾದಗಳು ಶ್ರೀನಿವಾಸ ಮೂರ್ತಿಜಿ. ಪ್ರಸ್ತಾವನೆಯಲ್ಲಿ ವಿಷಯವನ್ನ ಎಲ್ಲರಿಗೂ ಮನದಟ್ಟಾಗುವ ರೀತಿಯಲ್ಲಿ, ತುಂಬಾ ಸರಳವಾದ ರೀತಿಯಲ್ಲಿ, ಕನ್ನಡದ ಸಂಪರ್ಕ ತಪ್ಪಿ ಅನೇಕ ವರ್ಷಗಳಾಯ್ತು ಅಂತ ಅಂದ್ಕೊಂಡ್ರು ಅಚ್ಚ ಕನ್ನಡದಲ್ಲಿ ತುಂಬಾ ಸೊಗಸಾಗಿ ನೀವು ನಮ್ಮ ಮುಂದೆ ಇಟ್ಟಿದ್ದೀರಿ. ಧನ್ಯವಾದಗಳು. ಇದೀಗ ಪರಿಸರ ಗೀತೆ 2 ಇದನ್ನ ಹಾಡುವವರು ಶ್ರೀಮತಿ ಶೋಭಾರತ್ನ ಭಗಿನಿ. ನೀರಿನ ಮಹತ್ವದ